ಹಲೋ, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ರುಟೀನ್ ಜೊತೆಗೆ ಇವತ್ತಿನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳಿಗ್ಗೆ ಎದ್ದ ಕೂಡಲೇ ಮಾಮೂಲಿಯಾಗಿ ನಾನು ಕುಡಿಯುವಂತಹ ಹೆಲ್ದಿ ಡ್ರಿಂಕ್ನ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೀವು ವಿಡಿಯೋ ನೋಡ್ತಾ ಅನ್ಕೋಬಹುದು ದಿನ ABC ಜ್ಯೂಸ್ ಕುಡಿತಾರಾ ಅಂತ. ಇಲ್ಲ, ವಾರಕ್ಕೆ 3 ಸಲ ನಾನು ABC ಜ್ಯೂಸ್ ಮಾಡಿ ಕುಡಿತೀನಿ. ಮತ್ತೆ ಉಳಿದ ದಿನಗಳಲ್ಲಿ ಬರೀ ಬೀಟ್ರೂಟ್ ಜ್ಯೂಸ್ ಇರ್ಬೋದು, ಕ್ಯಾರೆಟ್ ಜ್ಯೂಸು, ನೆಲ್ಲಿಕಾಯಿ ಜ್ಯೂಸು ಈ ತರ ಮಾಡಿ ಕುಡಿತೀನಿ. ವಿಡಿಯೋ ದಿನ ಮಾಡಲ್ಲ ಅಲ್ವಾ. ವಿಡಿಯೋ ಜಾಸ್ತಿ ನಾನು ವಿಡಿಯೋ ಮಾಡುವಂತಹ ಟೈಮ್ನಲ್ಲಿ ABC ಜ್ಯೂಸೇ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಗೆ ಹಾಗೆ ಅಂದ್ರೆ ದಿನ ABC ಜ್ಯೂಸ್ ಕುಡಿತಾರಾ ಅಂತ ಅನ್ನಿಸ್ಬಹುದು. ಇವತ್ತು ಕೂಡ ABC ಜ್ಯೂಸ್ ಮಾಡ್ಕೊಂಡು ಇವತ್ತು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ. ಕೌಶಿ ಕೂಡ ಬಂದಿದ್ದಾಳಲ್ವಾ, ಕೌಶಿ ನಮ್ಮ ಜೊತೆ ಕುಡಿತಾಳೆ. ಹಾಗೆ ಅವಳಿಗೆ ಕೂಡ ಕೊಟ್ಟು ಜ್ಯೂಸ್ ಕುಡ್ದದ್ದಾಗಿದೆ. ಹಾಗೆ ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಸೋರೆಕಾಯಿ ನಮ್ಮ ಅಮ್ಮನ ಮನೆ ನೇಬರ್ ಮನೆಯಿಂದ ತಂದಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಅವ್ರು ಸೋರೆಕಾಯಿ ಕೊಟ್ಟಿದ್ರು. ಅದರ ಒಂದು ಅರ್ಧ ಭಾಗ ಹಾಕ್ಬಿಟ್ಟು ಸೋರೆಕಾಯಿ ಗಟ್ಟಿ ಮಾಡ್ಕೊಂಡಿದೀವಿ. ಹಾಗೆ ನಿನ್ನೆ ನೈಟ್ ಹಸ್ಬೆಂಡ್ ಬರ್ಬೇಕಿದ್ರೆ ಪಪಾಯ ತಂದ್ರು. ಪಪಾಯ ಮಾರುವಂತಹ ಗಾಡಿ ಬಂದಿತ್ತು ಅಂತ ಹೇಳಿದ್ರು ವರ್ಕ್ಶಾಪ್ ಹತ್ರ. ತುಂಬಾ ಚೆನ್ನಾಗಿತ್ತು ಪಪಾಯ, ತುಂಬಾ ಅಂದ್ರೆ ತುಂಬಾನೇ ಸ್ವೀಟ್ ಆಗಿತ್ತು. ಸೊ ಅದನ್ನ ಇವತ್ತು ಬೆಳಿಗ್ಗೆನೆ ಕಟ್ ಮಾಡ್ತಾ ಇದ್ದೀನಿ. ಪಪಾಯ ತಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನ ಕಟ್ ಮಾಡಿ ಕೊಡ್ಬೇಕು ನನ್ನ. ಹಾಗೆ ಎಲ್ಲರೂ ಕೂಡ ಪಪಾಯ ತಿಂದಿದ್ದಾಯ್ತು. ನಂತರ ಬ್ರೇಕ್ಫಾಸ್ಟ್ ಮಾಡಿರುವಂತದ್ದು. ಹಾಗೆ ಲಂಚ್ ಬಾಕ್ಸಿಗೆ ಒಂದು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಮ್ಮ ಹೇಳಿದ್ರು. ಸೊ ಹಾಗಾಗಿ ಬಿಳಿ ಕಡಲೆನ ನೀರಲ್ಲಿ ನೆನೆಸಿಟ್ಟಿದ್ದೆ ನಿನ್ನೆ ನೈಟ್. ಅದನ್ನ ಸ್ವಲ್ಪ ಅಂದ್ರೆ ಸ್ಟಾರ್ ಫ್ರೂಟ್ ತಗೊಂಡ್ ಬಂದಿದ್ದೆ ಅಲ್ವಾ, ಅದನ್ನ ಹಾಕ್ಬಿಟ್ಟು, ಒಣಮೀನು ಇತ್ತು ಮನೆಯಲ್ಲಿ, ತುಂಬಾ ಚೆನ್ನಾಗಿತ್ತು ಒಣಮೀನು. ಸೊ ಅದನ್ನ ಹಾಕ್ಬಿಟ್ಟು ಒಂಥರ ಗಶಿ ತರ ಮಾಡ್ಕೊಳ್ಳೋಣ, ಲಂಚ್ ಬಾಕ್ಸಿಗೆ ಕೂಡ ಆಗತ್ತೆ ಅಂತ ಅಮ್ಮ ಹೇಳಿದ್ರು. ಹಾಗಾಗಿ ಕಡಲೆ ನಾನು ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ. ಸ್ಟಾರ್ ಫ್ರೂಟ್ ಅನ್ನ ಅದಕ್ಕೆ ಕಟ್ ಮಾಡ್ಬಿಟ್ಟು ಸ್ವಲ್ಪ ಅದನ್ನ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕಿ ಒಣಮೀನು ಹಾಕೋದು ಅಷ್ಟೇನೆ. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಡೇ ಲಾಗ್ ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಪೇಟೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕೌಶಿ ಇಬ್ಬರು ಹೋಗಬೇಕು ಅಂತೇಳಿ ಹೊರಟಿದ್ದೀವಿ. ಮಗುಗೆ ಫೀಡ್ ಮಾಡಿಸಿ ಎಣ್ಣೆ ಹಚ್ಚಿ ಸ್ನಾನ ಎಲ್ಲ ಮಾಡಿಸಿ ಆಗಿ ಇವಾಗ ಅಮ್ಮ ಮಲಗಿಸ್ತಾ ಇದ್ದಾರೆ ತೊಟ್ಲಲ್ಲಿ. ಬೇಗ ಹೋಗಿ ಬೇಗ ಬರಬೇಕು, ಮಗು ಎದ್ದಲೊಷ್ಟಿಗೆ ನಾವು ವಾಪಸ್ ಬರಬೇಕು. ಹಾಗಾಗಿ ಹೊರಟಿದ್ದೀವಿ ಇಬ್ಬರೂ. ಕೌಶಿ ಬರ್ತಾ ಇದ್ದಾಳೆ. 2 ವೀಲರಲ್ಲೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಗೊತ್ತಿಲ್ಲ ಅಮ್ಮ ಎಷ್ಟೊತ್ತಿಗೆ ಫೋನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಅಮ್ಮ ಫೋನ್ ಮಾಡಿದ ಕೂಡಲೇ ವಾಪಸ್ ನಾವು ಬರಬೇಕು. ಎಲ್ಲ ಕೆಲಸನ ಅರ್ಧದಲ್ಲಿ ಬಿಟ್ಟು ಬರಬೇಕು. ಸೊ ಬೇಗ ಹೋಗಿ ಬೇಗ ಬರೋಣ. ಕೌಶಿ ಅಮ್ಮನ ಮನೆಗೆ ಹೋದ ನಂತರ ಪೇಟೆಗೆ ಹೋಗಿಲ್ಲ, ಮನೆಯಲ್ಲೇ ಇದ್ಲು ಮಗುನ ಇಟ್ಕೊಂಡು. ಇವತ್ತು ನನ್ನೊಟ್ಟಿಗೆ ಹೊರಟದ್ದು. ಸ್ವಲ್ಪ ಡ್ರೆಸ್ ಎಲ್ಲ ಬೇಕಿತ್ತು, ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗೋದಕ್ಕಿದೆ. ಸೊ ಹಾಗಾಗಿ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಇಬ್ಬರೂ. ಹೋಗಿ ಬಂದು ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಡೆಲಿವರಿ ಆದ ನಂತರ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದಾಳೆ ಕೌಶಿ. ಅಂದರೆ ಡೆಲಿವರಿ ಟೈಮಲ್ಲಿ ಜಾಸ್ತಿ ಇದ್ಲು, ಅದಕ್ಕಿಂತ ಸ್ವಲ್ಪ ಡೌನ್ ಆಗಿದ್ದಾಳೆ. ಬಟ್ ಮೊದಲಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಾಳೆ. ಹಾಗಾಗಿ ಹಿಂದೆ ಇರುವಂತಹ ಡ್ರೆಸ್ಗಳೆಲ್ಲ ಅವಳಿಗೆ ಫಿಟ್ ಆಗ್ತಾ ಇತ್ತು, ಸೈಜ್ ಚಿಕ್ಕದಾಗ್ತಾ ಇತ್ತು. ಸ್ವಲ್ಪ ದೊಡ್ಡ ಸೈಜಲ್ಲಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಬಂದ್ವಿ. ನಾರ್ಮಲ್ ಡೆಲಿವರಿ ಆದರೆ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಕೆಲವು ತಿಂಗಳಲ್ಲೇ ಎಕ್ಸಸೈಸ್ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ವೆಯ್ಟ್ ಲಾಸ್ ಮಾಡ್ಕೋಬಹುದು. ಬಟ್ C-ಸೆಕ್ಷನ್ ಆದರೆ ಹಾಗಲ್ಲ, ಸ್ವಲ್ಪ ಹೆಲ್ತ್ ಕೇರ್ ಮಾಡಬೇಕಾಗತ್ತೆ. ಹಾಗೆ ನಿಧಾನಕ್ಕೆ ಕೆಲವೊಂದರೆ ಗೊತ್ತಿರೋರ ಇನ್ಸ್ಟ್ರಕ್ಷನ್ ಮೇಲೆ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು, ಇದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ವೆಯ್ಟ್ ಲಾಸ್ ಮಾಡಬೇಕಾಗತ್ತೆ. ಇದು ತುಂಬ ಕಷ್ಟ ಹೆಣ್ಮಕ್ಳಿಗೆ. ಇಲ್ಲಿ ಒಂದು 3 ಜೊತೆ ಸೆಟ್ ಡ್ರೆಸ್ನ ತಗೊಂಡು ಹಾಗೆ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬರೋದಕ್ಕಿಂತ ಮೊದಲು ಐಬ್ರೋ ಶೇಪ್ ಮಾಡಬೇಕಿತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಹಾಗೆ ಬಂದ್ವಿ. ತುಂಬ ದಿನ ಆಗಿತ್ತು, ತಿಂಗಳೇ ಆಗಿತ್ತು ಅವಳು ಐಬ್ರೋ ಶೇಪ್ ಕೂಡ ಮಾಡಿರಲಿಲ್ಲ. ಮನೆಗೆ ಬಂದಾಗ ಸ್ವಲ್ಪ ಅಕ್ಕನ ಮನೆಗೆ ಹೋಗ್ಬಿಟ್ಟು ಮಲ್ಲಿಗೆ ಹೂ ತಂದ್ವಿ. ಮಲ್ಲಿಗೆ ಕಟ್ಟೋದಂತ ಹೇಳಿದ್ರೆ ತುಂಬಾ ಇಷ್ಟ, ಹಾಗೆ ತುಂಬಾ ಎಕ್ಸ್ಪರ್ಟ್ ಕೂಡ ನಮ್ಮ ಕೌಶಿ. ಅವಳ ಅಮ್ಮನ ಮನೆಯಲ್ಲಿ ಮಲ್ಲಿಗೆ ಗಿಡಗಳಿವೆ, ಅಲ್ಲಿ ಎಲ್ಲ ಮಲ್ಲಿಗೆ ಕಟ್ಬಿಟ್ಟು ಅಭ್ಯಾಸ ಅವಳಿಗೆ. ತುಂಬಾ ಚೆನ್ನಾಗಿ ಪೇಟೆಲೆಲ್ಲ ಸಿಗತ್ತಲ್ವಾ ಮಂಗಳೂರು ಮಲ್ಲಿಗೆ, ಅದೇ ತರ ಕಟ್ತಾಳೆ, ತುಂಬಾ ಚೆನ್ನಾಗಿ ಕಟ್ತಾಳೆ. ಬಟ್ ಇದು ಮಂಗಳೂರು ಮಲ್ಲಿಗೆ ಮಾತ್ರ ಅಲ್ಲ, ಮಂಗಳೂರು ಮಲ್ಲಿಗೆ ತರನೇ ಕಾಣಿಸುತ್ತೆ, ಅಷ್ಟೊಂದು ಸ್ಮೆಲ್ ಇಲ್ಲ. ನೋಡೋದಕ್ಕೆ ಸೇಮ್ ಅದೇ ತರನೇ ಇದೆ ನೋಡಿ, ಕಟ್ಟೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಸೊ ಎಷ್ಟು ನೀಟಾಗಿ ಅದನ್ನ ಕಟ್ಟಿದಾಳೆ ನೋಡಿ. ಚಿಕ್ಕ ಇರ್ಬೇಕಿದ್ರೇನೆ ಅವರಿಗೆ ಅಭ್ಯಾಸ ಈ ತರ ಮಲ್ಲಿಗೆ ಕಟ್ಬಿಟ್ಟು ಮನೇಲಿ ಇರತ್ತಲ್ವ. ಅವರ ಊರಲ್ಲೆಲ್ಲ ಸ್ವಲ್ಪ ಜಾಸ್ತಿ, ಈ ಉಡುಪಿ ಸೈಡಲ್ಲೆಲ್ಲ ಈ ತರ ಮಲ್ಲಿಗೆ ಗಿಡಗಳನ್ನ ಜಾಸ್ತಿ ಬೆಳಿತಾರೆ. ಇವ್ರ ಮನೆಯಲ್ಲಿ ಜಾಸ್ತಿ ಏನಿಲ್ಲ, ಒಂದ್ ಸ್ವಲ್ಪ ಗಿಡಗಳಿದೆ, ಆದ್ರೆ ಕಟ್ಟಿ ಅಭ್ಯಾಸ ಆಗಿದೆ. ಜಾಜಿ ಮಲ್ಲಿಗೆ 1-2 ತರದ್ದಿದೆ, ಹಾಗೆ ಮಂಗಳೂರು ಮಲ್ಲಿಗೆ ಇದೆ, ಅದೆಲ್ಲ ಕಟ್ಬಿಟ್ಟು ಅಭ್ಯಾಸ ಆಗೋಗಿದೆ. ತುಂಬಾ ನೀಟಾಗಿ ಕಟ್ಟಿದ್ದಾಳೆ. ಹಾಗೆ ಆದ್ವಿ ಇಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಪಿಲ್ಲೋ ಕವರ್ ಎಲ್ಲ ಚೇಂಜ್ ಮಾಡ್ಕೊಂಡು ಹಾಕ್ತಾ ಇದ್ದಾಳೆ. ಮೊದಲು ಕೂಡ ಹಾಗೇನೆ ಸ್ವಲ್ಪ ಬೆಡ್ಶೀಟ್ ಅವಳಿಗೆ ಗಲೀಜಾದ್ರೂ ಕೂಡ ಚೇಂಜ್ ಮಾಡ್ತಾ ಇದ್ಲು. ಇವಾಗಂತೂ ಮಗು ಬಂದಿದೆ ಅಲ್ವಾ, ಸ್ವಲ್ಪ ಗಲೀಜಾದ್ರೂ ಕೂಡ ತಟ್ಟನೆ ಚೇಂಜ್ ಮಾಡಿಬಿಟ್ಟು
ಬೇರೆ ಹಾಕ್ತಾಳೆ. ಮಗು ಬಂದ ಮೇಲೆ ತುಂಬಾ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದಾಳೆ ಅವಳು, ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ನೆಕ್ಸ್ಟ್ ಡೇ ವಾಪಸ್ ಬೆಳಿಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು 5:15ಕ್ಕೆ ಎದ್ದಿದ್ದೀನಿ ನಾನು. ನಮ್ಮ ಆಯುಷ್ಗೆ ಮಂಗಳೂರಲ್ಲಿ ಎಕ್ಸ್ಮ್ಯಾಟ್ ಎಕ್ಸಾಮ್ ಬರೆಯೋದಕ್ಕಿತ್ತು. ಹಾಗಾಗಿ ಬಸ್ ಸ್ಟ್ಯಾಂಡ್ ತನಕ, ಉಜಿರೆ ಬಸ್ ಸ್ಟ್ಯಾಂಡ್ ತನಕ ಅವನನ್ನು ಬಿಡೋದಕ್ಕಿತ್ತು. ಬೆಳಕು ಕೂಡ ಬಂದಿರಲಿಲ್ಲ, ಆದರೂ ಧೈರ್ಯ ಮಾಡ್ಕೊಂಡು ಹೊರಟೆ. ನಾನೇ ಇದ್ದಿದ್ದೆ ಅಲ್ವಾ, ಹಸ್ಬೆಂಡ್ನ ಸುಮ್ಮನೆ ಎಬ್ಸೋದು ಬೇಡ ಅಂತ ಅಂದ್ಬಿಟ್ಟು. ಹೋಗಿ ಬರಬೇಕಿದ್ರೆ ಒಂದು ಅಂಗಡಿ ಓಪನ್ ಇತ್ತು, ಅಲ್ಲಿಂದ ಬಾಳೆಹಣ್ಣು ತಗೊಂಡು ಬಂದೆ. ಬಾಳೆಹಣ್ಣನ್ನು ಹಾಕಿಬಿಟ್ಟು ಇವತ್ತು ದೋಸೆ ಮಾಡೋಣ, ಬಾಳೆಹಣ್ಣಿನ ದೋಸೆ ಮಾಡೋಣ ಅಂತೇಳಿ. ಈ ರೆಸಿಪಿನ ಇವತ್ತು ನಾನು ಶೇರ್ ಮಾಡಲ್ಲ, ಇದನ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ, ಹಾಗೆ ಶಾರ್ಟ್ಸ್ ಕೂಡ ಹಾಕೊಂಡಿದ್ದೀನಿ ಹಿಂದೆ ಒಂದ್ಸಲ ಮಾಡಿದಾಗ. ನೀವು ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ. ಬಾಳೆಹಣ್ಣಿನ ದೋಸೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ, ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು. ಇನ್ನು ಮಗು ಬೆಳಿಗ್ಗೆ ಎದ್ದ ಕೂಡಲೇ ಒಂದ್ಸಲ ಡೈಪರ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಪ್ಯಾಂಟ್ ಎಲ್ಲ ಬೇರೆ ಹಾಕಿ ನಂತರ ಸಾಕ್ಸ್ ಎಲ್ಲ ಹಾಕುವಂತ ಒಂದು ರೂಢಿ ಇದೆ. ಸಾಕ್ಸ್ ಅಂದ್ರೆ ನೈಟ್ ನಾವು ಹಾಕಲ್ಲ, ಚಳಿ ಎಲ್ಲ ಜಾಸ್ತಿ ಇದ್ರೆ ಮಾತ್ರ ಹಾಕ್ತಿವಿ. ಇಲ್ಲ ಅಂತ ಹೇಳಿದ್ರೆ ಬೆಳಗಿನ ಟೈಮಲ್ಲಿ ಚಳಿ ಇರುತ್ತಲ್ವಾ, ಆ ಟೈಮ್ನಲ್ಲೇ ಹಾಕುವಂಥದ್ದು. ಇಲ್ಲಿ ಆದ್ವಿ ಹಾಕ್ತಾ ಇದ್ದಾಳೆ. ಬೆಳಿಗ್ಗೆ ಅವಳು ಮನೇಲಿ ಇರೋಷ್ಟು ಟೈಮು ಮಗು ಹತ್ರನೇ ಇರ್ತಾಳೆ. ಅವಳಿಗೆ ಟೈಮ್ ಆದ್ರೂ ಹೊರಡೋದಕ್ಕೂ ನೆನಪಿಲ್ಲ, ಸ್ನಾನ ಮಾಡೋದಕ್ಕೆ ನೆನಪಿಲ್ಲ, ಏನು ಇಲ್ಲ. ಇದಕ್ಕೋಸ್ಕರನೇ ನಾನು ಲಾಸ್ಟ್ ಎಕ್ಸಾಮ್ ಆಯ್ತು ಅವಳಿಗೆ, ಆ ಟೈಮ್ನಲ್ಲಿ ಕರ್ಕೊಂಡು ಬರೋದಕ್ಕಿತ್ತು, ಆ ಟೈಮ್ನಲ್ಲಿ ಕರ್ಕೊಂಡು ಬಂದಿಲ್ಲ. ಇವಳಿಗೆ ಕಷ್ಟ ಆಗತ್ತೆ ಓದೋದಕ್ಕೆ ಅಂತ ಅನ್ನಿಸ್ತು ನನಗೆ. ಇನ್ನು ಈ ಕ್ಯಾಪ್ ಆದ್ವಿ ಮಾಡಿರುವಂತದ್ದು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ಮರೂನ್ ಹಾಗೆ ಒಂಥರ ಆರೆಂಜ್ ಎಲ್ಲೋ ಕಾಂಬಿನೇಷನ್ ಅಲ್ಲಿ ಮಾಡಿದಾಳೆ. ಸ್ವಲ್ಪ ಹಾಡಿದೆ, ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅವನಿಗೆ. ಕ್ಯಾಪ್ ಅಂತ ಹೇಳಿದ್ರೆ ಇಷ್ಟನೇ ಇಲ್ಲ, ಹಾಕೋದಕ್ಕೆ ಬಿಡಲ್ಲ ಅವನು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಗ್ರಾಮದ ದೇವಸ್ಥಾನದಲ್ಲಿ ಜಾತ್ರೋತ್ಸವ ನಡೀತಾ ಇದೆ. ಇವತ್ತು ಲಾಸ್ಟ್ ಡೇ, ನಮಗೆ ಹೋಗೋದಕ್ಕೇನೆ ಆಗಿಲ್ಲ ಈ ವರ್ಷ. ಸೊ ಹಾಗಾಗಿ ಲಾಸ್ಟ್ ಡೇ ಆದ್ರೂ ಹೋಗಿ ಬರೋಣ, ಹರಕೆ ಎಲ್ಲ ಹಾಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಹೊರಟ್ವಿ. ಹಸ್ಬೆಂಡ್ ಟೆಂಪಲ್ಗೆ ಹೋಗ್ಬಿಟ್ಟು ನಂತರ ಅಲ್ಲಿಂದನೇ ವರ್ಕ್ಶಾಪ್ ಹೋಗ್ತಾರೆ. ನಾನು ನನ್ನ 2 ವೀಲರಲ್ಲಿ ಹೋಗ್ಬಿಟ್ಟು ಹಾಗೆ ವಾಪಸ್ ಮನೆಗೆ ಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತೆ ಅವರು ಬೇರೆ ಬೇರೆನೆ ಹೊರಟ್ವಿ. ಹಾಗೆ ಟೆಂಪಲ್ಗೆ ಬಂದಾಗ ಅಲ್ಲಿ ಯಾರು ಕೂಡ ಇರಲಿಲ್ಲ, ಅರ್ಚಕರು ಸ್ವಲ್ಪ ಹೊತ್ತಾದ ನಂತರ ಬಂದರು. ಬೆಳಿಗ್ಗೆ ಟೈಮ್ ಅಲ್ವಾ, ಹಿಂದಿನ ದಿನ ನೇಮೋತ್ಸವ ಎಲ್ಲ ಇತ್ತು. ಸೊ ಅಂದ್ರೆ ಪ್ರತಿ ವರ್ಷ ನಾವು ನೇಮೋತ್ಸವದ ದಿನ ಹೋಗ್ತೀವಿ, ಬಟ್ ಈ ವರ್ಷ ಮಾತ್ರ ಹೋಗೋದಿಕ್ಕಾಗಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಇವತ್ತು ಬೆಳಿಗ್ಗೆ ಹೊರಟಿರುವಂತದ್ದು. ದೇವರ ದರ್ಶನ ಮುಗಿಸಿ ದೇವರಿಗೆ ಹರಕೆ ಎಲ್ಲ ಹಾಕ್ಬಿಟ್ಟು ಇಲ್ಲಿ ದೇವಸ್ಥಾನದ ಎದುರುಗಡೆನೆ ಒಂದು ನದಿ ಇದೆ. ಅಂದ್ರೆ ಈ ದೇವರು ಸದಾಶಿವೇಶ್ವರ ದೇವರು, ಇಲ್ಲಿಯ ಒಂದು ದೇವಸ್ಥಾನದ ದೇವರು. ತುಂಬಾ ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಕೂಡ. ಹಾಗೆ ನದಿ ನೋಡಿ, ಎದುರುಗಡೆ ಈ ತರ ನದಿ ಇದೆ, ತುಂಬಾ ಮೀನುಗಳೆಲ್ಲ ಇದೆ. ಒಂದು ಪ್ರಕೃತಿ ಎಲ್ಲ, ಸುತ್ತಲಿನ ಪ್ರಕೃತಿ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಹಳ್ಳಿಗಳಲ್ಲಿ ಇರುವಂತಹ ದೇವಸ್ಥಾನ ಹೀಗೆ ಅಲ್ವಾ, ತುಂಬಾ ನೀಟ್ ಆಗಿರತ್ತೆ, ಜಾಸ್ತಿ ಜನ ಬರಲ್ಲ, ಗಲೀಜ್ ಮಾಡಲ್ಲ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡೋದಿಕ್ಕಾಗತ್ತೆ. ಜಾಸ್ತಿ ಜನ ಬಂದ್ರೆ ಮಾತ್ರ ಸ್ವಲ್ಪ ಗಲೀಜೆಲ್ಲ ಆಗೋದು. ಇಲ್ಲಿ ನದಿ ಎಲ್ಲ ತುಂಬಾ ಕ್ಲೀನ್ ಆಗಿರುತ್ತೆ. ಇಲ್ಲಿ ಸ್ನಾನ ಎಲ್ಲ ಯಾರು ಮಾಡೋದಿಕ್ಕಿಲ್ಲ, ಜಸ್ಟ್ ನದಿಗೆ ಸ್ವಲ್ಪ ಇಳಿದು ತೀರ್ಥ ತರ ನಾವು ಪ್ರೋಕ್ಷಣೆ ಮಾಡ್ಕೊಂಡು ಹಾಗೆ ಹೋಗ್ತೀವಿ. ತುಂಬಾ ಮೀನುಗಳಿವೆ ನೋಡಿ. ಶಿಶಿಲ ದೇವಸ್ಥಾನದಲ್ಲಿ ಈ ತರ ಮೀನುಗಳಿವೆ, ಮತ್ತೆ ಶೃಂಗೇರಿಯಲ್ಲಿ ಕೂಡ ಇದೆ, ಅಲ್ಲಿ ಕೂಡ ನೋಡಿದೀನಿ. ಬಿಟ್ರೆ ಮತ್ತೆ ನಮ್ಮ ಊರಿನ ದೇವಸ್ಥಾನದಲ್ಲಿ ಇರುವಂತದ್ದು ತುಂಬಾ ಪೀಸ್ಫುಲ್ ಆಗಿರುತ್ತೆ ಇಲ್ಲಿಯ ಒಂದು ಜಾಗ ಅಂತ ಹೇಳ್ಬೋದು. ಇಲ್ಲಿ ಬಂದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನ್ಸತ್ತೆ. ನದಿ, ಪ್ರಕೃತಿ ಇರ್ಬೋದು, ಕಾಮ್ ಆಗಿರತ್ತೆ, ತುಂಬಾ ಸೈಲೆನ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಬಂದ್ರೆ ಯಾಕೋ ಒಂಥರ ಸಮಾಧಾನ. ಪ್ರಕೃತಿ ಮಧ್ಯದಲ್ಲಿ ಇರುವಂತಹ ದೇವಸ್ಥಾನ ಅಂತ ಹೇಳಿದ್ರೆ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ. ಸೊ ಹಾಗಾಗಿ ಅವಾಗ ಇಲ್ಲಿಗೆ ಬರ್ತಾ ಇರ್ತೀವಿ. ಹಾಗೆ ನಾನು ವಾಪಸ್ ಮನೆಗೆ ಬಂದೆ, ಹಸ್ಬೆಂಡ್ ವರ್ಕ್ಶಾಪಿಗೆ ಹೋದ್ರು. ಸಂಜೆ ಟೈಮ್ ವಾಪಸ್ ಲಾಗ್ ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿ. ಅದು ಮನೆಗೆ ಬಂದ ಕೂಡಲೇ ಫ್ರೆಶ್ ಅಪ್ ಆಗ್ತಾಳೆ. ಫ್ರೆಶ್ ಅಪ್ ಆಗದೆ ಅವಳನ್ನ ಮಗು ಹತ್ರಕ್ಕೆ ಬರೋದಕ್ಕೆ ಬಿಡಲ್ಲ ನಾನು, ಸ್ನಾನ ಮಾಡದೆ. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ಇಲ್ಲಿ ಇವಾಗ ಮಗು ಜೊತೆ ಆಟ ಆಡ್ತಾ ಇದ್ದಾಳೆ. ಇವತ್ತು ಸಂಡೇ ಮಧ್ಯಾಹ್ನ, ಈಗ ಒಂದು ಉಪನಯನ ಇದೆ ಧರ್ಮಸ್ಥಳದಲ್ಲಿ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ, ನಾನು ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಮನೆ ಕೆಲಸ ಎಲ್ಲ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿದೆ. ಅಮ್ಮ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಅಮ್ಮ ನಾನು ಇಬ್ಬರು ಸೇರಿಬಿಟ್ಟು ಅಡುಗೆ ಎಲ್ಲ ಮಾಡಿ ಹಾಗೆ ಇವಾಗ ಹೊರಟಿದ್ದೀವಿ. ಟೈಮು 1 ಗಂಟೆ ಆಯಿತು, ಲೇಟ್ ಆಯಿತು ಸ್ವಲ್ಪ ಬೇಗ ಹೋಗಬೇಕಿತ್ತು. ಕೆಲಸ ಎಲ್ಲ ಮಾಡಿ ತಲೆ ಸ್ನಾನ ಮಾಡಿಕೊಂಡೆ ಇವತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಮತ್ತು ಸಂಡೇ ಹಾಗೆ ಅಲ್ವಾ, ಸಂಡೇ ಸ್ವಲ್ಪ ಲೇಟ್, ಎಲ್ಲ ಕೆಲಸ ಮುಗಿಬೇಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಬಾಕಿ ದಿನ ಆದರೆ ತೊಂದರೆ ಇಲ್ಲ. ಮುಂಚೆ ಟ್ರ್ಯಾಕ್ಟರ್ ಬರೋದು 1 ನಿಮಿಷ.
ಸ್ವಲ್ಪ ಕೆಲಸ ಎಲ್ಲ ಬೇಗ ಬೇಗ ಆಗುತ್ತೆ. ಒಂದು ನಿಮಿಷ. ಬೇರೆ ದಿನ ಆದರೆ ಕೆಲಸ ಎಲ್ಲ ಸ್ವಲ್ಪ ಬೇಗ ಬೇಗ ಆಗುತ್ತೆ, ಬಟ್ ಸಂಡೇ ಆದರೆ ಸ್ವಲ್ಪ ಲೇಟ್. ಎಲ್ಲ ಕೆಲಸನೂ ಸ್ವಲ್ಪ ಲೇಟ್, ನಿಧಾನಕ್ಕೆ ಮಾಡ್ಕೊಂಡಿರ್ತೀವಿ. ಅವಸರ ಇಲ್ಲ, ಎಲ್ಲರೂ ಮನೇಲಿ ಇರ್ತಾರಲ್ವ ಅಂತ ಅಂದ್ಬಿಟ್ಟು. ಸೊ ಇವತ್ತು ಕೂಡ ಹಾಗೇನೇ ಆಯಿತು, ಸ್ವಲ್ಪ ಲೇಟ್ ಆಯ್ತು ಎಲ್ಲ ಕೆಲಸ ಆಗಬೇಕಿದ್ರೆ. ಸೊ ಇವಾಗ ಹೊರಟಿದ್ದೀವಿ. 1 ಗಂಟೆ 10 ನಿಮಿಷ ಆಯಿತು. ಒಂದು 20 ಮಿನಿಟ್ಸ್ ಇದೆ ರೀಚ್ ಆಗೋದಕ್ಕೆ. ನನ್ನ ಹಸ್ಬೆಂಡ್ ಫ್ರೆಂಡಿನ ಮಗಂದು ಉಪನಯನ ಮಹೋತ್ಸವದಲ್ಲಿ ಧರ್ಮಸ್ಥಳದಲ್ಲಿ. ಸೊ ಹಾಗಾಗಿ ಹೊರಟಿದ್ದೀವಿ. ಸಾರಿ ಕೌಶಿದ್ದು ನಾನು ಉಟ್ಟಿರುವಂಥ ಸಾರಿ ಇದು. ನೀವು ನೋಡಿರ್ಬೋದು ವರಲಕ್ಷ್ಮಿ ಪೂಜೆ ಟೈಮಲ್ಲಿ ಅವಳಿಗೆ ನಾನು ತೆಗೆದುಕೊಟ್ಟಿರುವಂಥ ಸಾರಿ ಇದು. ಇವತ್ತು ನಾನು ಉಟ್ಟಿದ್ದೀನಿ. ಸ್ವಲ್ಪ ಬ್ಲೌಸ್ ಎಲ್ಲ ಅವಳದು ಲೂಸ್ ಆಗುತ್ತೆ, ನನಗೆ ಸ್ಟಿಚ್ ಎಲ್ಲ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ. ಕೂದಲು ಸ್ವಲ್ಪ ಒದ್ದೆ ಇದೆ, ಹಾಗೆ ಒಣಗಲಿ ಅಂತ ಅಂದ್ಬಿಟ್ಟು ಗಾಳಿಗೆ ಬಿಟ್ಟಿದ್ದೀನಿ ಹಾಗೆ. ಇನ್ನು ನಾವು ಅಲ್ಲಿ ತಲುಪಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. ಇನ್ನು ಉಪನಯನ ಅಂತ ಹೇಳಿದ್ರೆ ಶಾಸ್ತ್ರಗಳೆಲ್ಲ ತುಂಬ ಇರುತ್ತಲ್ವ, ಬೇಗ ಸ್ಟಾರ್ಟ್ ಮಾಡಿರ್ತಾರೆ. ಜನ ಎಲ್ಲ ಬಂದು ಹೋಗ್ತಾ ಇದ್ರು. ನಾವು ಹೋಗಬೇಕಿದ್ರೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಐಟಮ್ಸ್ ಇತ್ತು. ವೆಜ್ ಅಡುಗೆನಲ್ಲಿ ಕೆಲವೊಂದು ವೆರೈಟಿ ಅಡುಗೆಗಳಿತ್ತು. ಸಖತ್ತಾಗಿತ್ತು ಊಟ ಅಂತಲೇ ಹೇಳ್ಬೋದು. ಹಾಗೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.